ಅಲೆಮಾರಿಗಳಿಗೆ ಒಳ ಮೀಸಲಾತಿ ನೀಡುವಲ್ಲಿ ಅನ್ಯಾಯ ಮಾಡಿರುವುದನ್ನು ವಿರೋಧಿಸಿ ಕೊಪ್ಪಳ ನಗರದ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಯಿತು. ಆಗಸ್ಟ್ 28ರಂದು ಮಧ್ಯಾಹ್ನ 3 ಗಂಟೆಗೆ ಅನ್ಯಾಯವಾಗುತ್ತದೆ, ಇದನ್ನು ಸರಿಪಡಿಸಬೇಕು ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಹಿರಿಯರು, ಅಲೆಮಾರಿ ಕಲಾವಿದರು ತಾಳ, ತಂಬೂರಿ, ಶಹನಾಯಿಗಳನ್ನು ಕೈಯಲ್ಲಿಡಿದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಗಮನ ಸೆಳೆದರು. ಮನೆಗಳು ಎಷ್ಟೇ ಬಡತನ ಇದ್ರು, ವಿಶೇಷವಾಗಿ ನಮಗೆ 79 ವರ್ಷಗಳು ಸ್ವತಂತ್ರ ಬಂದು 79 ವರ್ಷಗಳಾದ್ರೂ ಕೂಡ ನಮಗೆ ಬಡತನದಿಂದ ಸ್ವತಂತ್ರ ಇಲ್ಲ, ನಿರುದ್ಯೋಗದಿಂದ ಸ್ವತಂತ್ರ ಇಲ್ಲ, ಅನಕ್ಷರತೆಯಿಂದ ಸ್ವತಂತ್ರ ಇಲ್ಲ. ನಮಗೆ ವಿಶೇಷವಾಗಿ ನಾವು ಕಡು ಬಡವರಾಗಿದ್ದು ನಮ್ಗೆ ಯಾರನ್ನು ಗುರುತಿಸ್ತಾ ಇಲ್ಲ. ಎಷ್ಟೋ ಮೇಲಾಧಿಕಾರಿಗಳು ಬಂದು ವಿಚಾರಿಸಿ ಹೋದ್ರು ಕೂಡ ಇಲ್ಲಿ ಕೇಳಲಿಕ್ಕೆ ಇಷ್ಟಲ್ಲ. ನಾವೇನ್ ಕೇಳ್ತಿದೀವಿ? ಇನ್ನೊಬ್ಬರ ಅಕ್ಕನ ಕಸಿತಾ ಇಲ್ಲ, ಇನ್ನೊಬ್ಬರ ಒಂದು ತಟ್ಟೆಯಲ್ಲಿ ಅನ್ನನೂ ಕಸಿತಾ ಇಲ್ಲ, ಅವ್ರ ಅಕ್ಕನ್ನು ಕೇಳ್ತಾ ಇಲ್ಲ. ನಾವೇನ್ ಕೇಳ್ತೀವಿ? ನಮ್ಮ ಪಾಲಿಗೆ ಬರಬೇಕಾದದ್ದು, ನಮ್ಮ ಪಾಲಿಗೆ ಬರಬೇಕಾದ ಅಕ್ಕನ್ನು ಒಡೆದ ಹಂಚು ತಿನ್ನುವ ಸಂಸ್ಕೃತಿಯನ್ನು ಇರ್ತಕ್ಕಂಥ ಒಂದು ಪದ್ಧತಿನ ಕೇಳ್ತಿದ್ದೇವೆ. ಹಾಗಾದ್ರೆ ವಿಶೇಷವಾಗಿ 2025ರಲ್ಲಿ ನಾಗಮೋಹನ್ ದಾಸ್ ಸರ್ ಅವರು ಏನು ಒಳ ಮೀಸಲಾತಿ ವರದಿ ಆಯೋಗ ಹಮ್ಮಿಕೊಂಡಿದ್ರು, ಆ ಮೀಸಲಾತಿ ಪ್ರತಿಯೊಂದು, ಯಾಕಂದ್ರೆ ಇದು ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯ ಏನೆಂಬುದಾಗಿ ನೋಡುವಾಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಜನಸಂಖ್ಯೆ ಆಧಾರಿತವಾಗಿ ಮಾಡಬೇಕೆಂಬುದಾಗಿ ಯಾವ್ದ್ರಿಂದ ಮಾಡಕ್ಕಾಗಲ್ಲ, ಜನಸಂಖ್ಯೆ ಆಧಾರಿತವಾಗಿ. ನಾಗಮೋಹನ್ ದಾಸ್ ಸರ್ ಅವರು ಅದನ್ನ ಯಾಕೆ ಮಾಡಿದ್ರಪ್ಪ ಅಂದ್ರೆ, ಯಾರು ಗುಡಿಸ್ತಲಿದ್ದಾರೆ, ಯಾರು ದೊಡ್ಡ ಮನೆಯಲ್ಲಿದ್ದಾರೆ, ಯಾರು ಕಡು ಬಡವರಾಗಿದ್ದಾರೆ, ಯಾರು ಮನೆಗಳಿಲ್ಲ, ಯಾರಿಗೆ ಶಿಕ್ಷಣ ಇಲ್ಲ, ಯಾರಿಗೆ ಉದ್ಯೋಗ ಇಲ್ಲ ಎಂಬುದಾಗಿ ಕೈಗೊಂಡು ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಬಹಳ ವಿಶೇಷವಾಗಿ ಒಂದು ನೋಡ್ತೀವಿ. ಅಂಬೇಡ್ಕರ್ ಒಂದು ಮಾತಾಡ್ತಾರೆ, ನಾವು ಬದುಕಿರ್ತೀವಿ, ನಮಗೆ ವಿಶೇಷವಾಗಿ ಶಿಕ್ಷಣ ಅಂತಕ್ಕಂಥದ್ದಿದ್ರೆ ನಾವು ಯಾವತ್ತಿಗೂ ಬಡವರಾಗಿ ಕಾಣಿಸ್ಕೊಳ್ಳುವುದಿಲ್ಲ. ನಾವು ನ್ಯಾಯ ಅಂತಕ್ಕಂಥದ್ದಿದ್ರೆ ನಾವು ಯಾವತ್ತೂ ವಂಚಿತರಾಗಿ ಕಾಣಿಸ್ಕೊಳ್ಳುವುದಿಲ್ಲ. ಹಾಗಾಗಿ ಒಂದು ವಿಶೇಷವಾಗಿ ನೋಡುವಾಗ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ನೀವು ನಿಜವಾಗ್ಲೂ ಒಂದು ರಾಜಕೀಯ ವ್ಯಕ್ತಿಗಳಾಗಿದ್ರೆ ನನ್ನ ಚಿಂತನೆಗಳು, ನಿಮ್ಮ ಆಲೋಚನೆಗಳಾಗಬೇಕು. ನನ್ನಲ್ಲಿದ್ದ ಚಿಂತೆ, ನನ್ನ ಮನೆಯ ಚಿಂತೆ, ನನ್ನ ಅಣ್ಣ ತಮ್ಮದ್ರ ಚಿಂತೆ, ನನ್ನ ಅಕ್ಕ ತಂಗಿಯ ಚಿಂತೆ, ನಿಮ್ಮ ಆಲೋಚನೆಗಳಾದ ಮಾತ್ರ ಸ್ವತಂತ್ರ ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇನ್ನೊಂದೆಂಬುದಾಗಿ ನೋಡುವಾಗ ನಾವು ಬಂದ ಕಷ್ಟ, ನಾನ್ ಪಟ್ಟ ದುಃಖ ಹೇಳ್ಕೋಬೇಕಂದ್ರೆ ಬಹಳ ಅಂದ್ರೆ ಬಹಳ ದುಃಖ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಈ ತರ ನಾವು ಮೈಕಲ್ ಮಾತಾಡಿ ರೂಢಿ ಇರಲ್ಲ. ಎದಕ್ಕಂದ್ರೆ ನಾವು ಜನ ಹೆಂಗಾಯ್ತಂದ್ರೆ ಭಿಕ್ಷಾಟನೆ ಮಾಡುವವರು. ನಾನು ನಮ್ಮ ಅಪ್ಪಾಜಿ ನಮ್ಮ ತಾತಂದ್ರಲಿತ್ರ ನೋಡ್ತಿರುವಾಗದು ನಾವು ಹಳ್ಳಿಗಳಿಂದ ಹಳ್ಳಿಗಳು ಗುಡಿಸಲುಗಳು ಹಾಕೊಂಡು ನಾವು ಅಲ್ಲಿ ಊರಾನ, ನಮ್ದು ಹೆಂಗೈತಪ್ಪ ನಮ್ದು ಒಂದು ಪದ್ಧತಿ ಅಂದ್ರೆ ಊರಾನ ರೊಟ್ಟಿ ಗುಡಿಯಾನ ನಿಂತಿ, ಊರಾಗ ರೊಟ್ಟಿ ಬಿಡ್ಕೊಂಡ್ ಬರ್ಬೇಕು, ನಾವು ಊಟ ಮಾಡ್ಬೇಕು, ಗುಡಿಯಾಗ ಮಕ್ಕೋಬೇಕು. ಅದು ನಮ್ಮ ಒಂದು ಜೀವನ ಆಗಿರೋದು. ಆದ್ರೆ ನಮ್ಗೆ ಈಗ ಒಂದು ಅವಕಾಶ ಏನಪ್ಪಾ ಇದು ಅಂದ್ರೆ ಸಿಡ್ಲು ಬೋರ್ದಂತೆ ಆಗಿದೆ. ಅದೇ ಹಳೆ ನೆನಪು ನಮ್ಗೆ ತಟ್ಟಿ ಎಬ್ಬಿಸ್ತಾ ಇದೆ. ನಮ್ಗೆ ಬಹಳ ಭಯ, ಬಹಳ ದುಃಖ ಆಗ್ತಾ ಇದೆ. ಏನಪ್ಪ ಮನೆ ಹಳೆ ಪದ್ಧತಿಗಳು ಮತ್ತೆ ಸ್ಟಾರ್ಟ್ ಆಗ್ತಾವ, ಮತ್ತೆ ಕೂಡ ನಾವು ಭಿಕ್ಷೆ ಬೇಡ ಬರ್ತದ. ಭಿಕ್ಷಾ ಅನ್ನೋದು ಬ್ಯಾನ್ ಮಾಡಿರಿ, ಬಂದ್ ಮಾಡಿರಿ, ಭಿಕ್ಷಾ ಬೇಡ ಮಾಡಬಾರದು. ಮಕ್ಕಳು ಒಂದು ಎಜುಕೇಶನ್, ಒಂದು ಸ್ಕೂಲು ಕಲಿಸ್ಬೇಕು. ನಾವು ದಡ್ಡರಾಗಿವಿ, ನಮ್ಮ ಮಕ್ಕಳು ದಡ್ಡರಾಗಬಾರ್ದು. ನಾನು ರಾಜ್ಯ ಅಧ್ಯಕ್ಷ ಆಗಿದ್ದೀನಿ ಅಂದ್ರೆ ನನಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಆದ್ರೆ ನಾನು ನಮ್ಮ ಜನಗಳಿಂದ ಆಗಿದ್ದೀನಿ. ಆದ್ರೆ ಅವರೊಂದು ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ನೀನು ರಾಜ್ಯ ಅಧ್ಯಕ್ಷ ಆಗಂತ ನೇಮಿಸಿರ್ತಾರೆ. ಆದ್ರೆ ನನಗೆ ಒಂದೇ ಒಂದು ಕೋರಿಕೆ ಏನಪ್ಪಾ, ನನ್ನ ಮಕ್ಕಳಿಗೆ ಒಂದು ಎಜುಕೇಶನ್ ಬೇಕು. ಆ ಒಂದು ಎಜುಕೇಶನ್ಗಾಗಿ ದಯಮಾಡಿ ಸಿದ್ದರಾಮಯ್ಯಲ್ಲಿ ನಾವು ಬೇಡೋದು ಒಂದೇ ಒಂದು, ದಯಮಾಡಿ ಕೈ ಮುಗಿದು ಬೇಕು, ನಾವು ಕೈ ಮುಗಿದು ಬೇಡ್ತೀವಿ, ಒಂದು ಮೀಸಲಾತಿ ಅನುಕೊಳ್ಳಿ. ನಮ್ಮ ಮಕ್ಕಳು ಬೀದಿಗೆ ಬರೋದು ಬೇಡ, ಭಿಕ್ಷಾಟನೆ ಮಾಡೋದು ಬೇಡ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಬೇಡೋದು ಒಂದೇ ಒಂದು, ದಯಮಾಡಿ ಹೇಳ್ತೀವಿ. ನಾವೇನು ಮಾತಾಡ್ಬೇಕು ನಮಗೆ ಗೊತ್ತಾಗೋದೇ ಇಲ್ಲ. ನಾವು ಭಿಕ್ಷಾಟನೆ ಬೇಡಿ ಬಂದವರು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ. ನೀವೇ ನಮಗೆ ದಾರಿ ತೋರಿಸಬೇಕು. ಈ ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು, ನೀವೇ ನಮಗೆ ತಾಯಿ ತಂದೆ, ನೀವೇ ನಮಗೆ ಬಂಧು ಬಳಗ. ನಮಗೆ ಯಾರು ಇಲ್ಲ, ಯಾರನ್ನು ಕೇಳಬೇಕು ನಮಗೆ ಗೊತ್ತಾಗುತ್ತಿಲ್ಲ, ತೋಚುತ್ತಿಲ್ಲ. ಯಾಕಂದ್ರೆ ಸಣ್ಣವರಿದ್ದ ಸೂಟು ನಾವು ಭಿಕ್ಷಾಟನೆ ಬೇಡಿ ಬೆಳೆದಂತವರು. ಕೈ ಮುಗಿದು ನಿಮ್ಮನ್ನೆಲ್ಲರನ್ನು ಬೇಡುತ್ತೇನೆ, ನಾನು ನ್ಯಾಯ ಕೊಡಿಸಿ 1% ಮೀಸಲಾತಿ ಮಾತ್ರ
ನಮಗೆ ಆಸ್ತಿ ಬೇಡ, ಮನೆ ಬೇಡ, ಹೊಲ ಬೇಡ, ನಮಗೆ ನಮ್ಮ ಮಕ್ಕಳು ಒಂದು ಎಜುಕೇಶನ್ ಬೇಕು. ದಯಮಾಡಿ ನಿಮ್ಮೆಲ್ಲರಿಗೂ ಬೇಡಿಕೊಳ್ಳುವಂತೆ ದಯಮಾಡಿ ಬೇಡುತ್ತಿದ್ದೇನೆ ಎಲ್ಲರಿಗೂ. ಸರ್ಕಾರ ಸೌಲಭ್ಯಗಳು ಅಂತವರಿಗೆ ಸಿಕ್ಕಿದೆ. ಸಿಗಲಾರದಂತ ಕುಟುಂಬಗಳೆಂದರೆ 49 ಜಾತಿಯುಳ್ಳ ಅಲೆಮಾರಿಗಳು ನಾವುಗಳು. ಇವತ್ತಿನವರೆಗೂ ನಮ್ಗೆ ಯಾವುದೇ ರೀತಿ ಚೂರಿಲ್ಲ, ಯಾವುದೇ ರೀತಿ ನೆಲೆ ಇಲ್ಲ. ನಮ್ಮನ್ನ ಏನಪ್ಪಾ ಅಂದ್ರೆ ಒಂದು ಹಂದಿಗಳ ಗುಂಪು, ನಾಯಿಗಳು ಇರುವಂತಹ ಜಾಗದಲ್ಲಿ ಊರಾಚೆ ಇರುವಂತಹ ಟೆಂಟ್ಗಳ ಗುಡಿಸೆಗಳಲ್ಲಿ ಬದುಕ್ತಾ ಇದ್ದೀವಿ ನಾವು. ಇವತ್ತಿಗೆ ನಮಗೆ ಒಂದು ಮನೆ ಇಲ್ಲ, ಒಂದು ಯಾವುದೇ ರೀತಿ ಜಾಗವಿಲ್ಲ. ಇನ್ನೊಬ್ಬರು ನೋಡಿ ನಾವು ಸಂತೋಷ ಪಡಬೇಕು, ಯಾಕಂದ್ರೆ ಅಷ್ಟು ದುರಾಜ್ಯ ನಮಗೆ ಕಲ್ಪಿಸಿದೆ ಭಗವಂತ. ಏನಪ್ಪಾ ಅಂದ್ರೆ ನಾವು ಇವತ್ತಿನಿಗೆ ನಾವು ಮಾತಾಡುವಂತ ಬೆಂಗಳೂರಲ್ಲಿ ಇವತ್ತಿನವರೆಗೂ 15 ದಿವಸಗಳಾದರೂ ಊಟ ಇಲ್ಲ, ನಿದ್ದೆ ಇಲ್ಲ, ಮಕ್ಕಳು ಮರಿ ಬಿಟ್ಟುಕೊಟ್ಟು ಅವರು ಇವತ್ತಿಗಾದರೂ ಅಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮಗೆ 1% ಮೀಸಲಾತಿ ಸಿಕ್ಕರೆ ಇನ್ನು ಮುಂದೆ ನಮ್ಮ ಮಕ್ಕಳು ಎಜುಕೇಶನ್ ಓದುತ್ತಾರೆ ಅನ್ನೋ ಸಲುವಾಗಿ ನಾವು ಇವತ್ತಿಗೆ ಇಲ್ಲಿ ಬಂದು ನಾವು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೇವೆ. ಇವತ್ತಿಗೆ ನಮಗೆ ಯಾವುದೇ ರೀತಿ ಹೊಲ ಇಲ್ಲ, ಒಂದು ಯಾವುದೇ ರೀತಿ ಮನೆಗಳು ಇಲ್ಲ, ಜಾಗ ಇಲ್ಲ. ಇವತ್ತಿಗೂ ದಿಕ್ಕಾಪಾಲಾಗಿದ್ದೇವೆ. ಆದರೆ ನಾವು ಮಾಡಿರುವಂತ ಈ ಹೋರಾಟ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ಅವಧಿಗೆ ತಲುಪುವಂತೆ ನಾವು ಮಾಡಬೇಕು. ಆದರೆ ಏನಪ್ಪಾ ಅಂದ್ರೆ ನಮ್ಮ ದುರಾದೃಷ್ಟ ಏನಂದ್ರೆ ಇನ್ನೂ ನಡೀತಾನೇ ಇದೆ. ಅದನ್ನ ಇನ್ನೂ 1% ಮೀಸಲಾತಿಯವರೆಗೆ ಇನ್ನೂ ನಡೀತಾನೆ ಇದೆ. ಅವರು ಎಲ್ಲಿವರೆಗೂ ಮೀಸಲಾತಿಯನ್ನು ಕೊಡೋದಿಲ್ಲ ಅಲ್ಲಿವರೆಗೂ ನಾವು ಸ್ಟ್ರೈಕ್ ಅನ್ನು ಮಾಡೋದು ನಿಲ್ಲಿಸೋದಿಲ್ಲ. ಈ ಚನ್ನದಾಸರ ಬದಲಾಗಿ ಇವತ್ತಿಗೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿರುವ ಪ್ರಕಾರ ಪ್ರತಿಯೊಂದು ಅಲೆಮಾರಿಗಳು ಎಲ್ಲಾ ಜಿಲ್ಲೆಗಳಲ್ಲೂ ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೇವೆ, ಸತ್ಯಾಗ್ರಹವನ್ನು ಮಾಡ್ತೇವೆ. 1% ಮೀಸಲಾತಿ ಕೊಡಲಾರದ ಮೆಟ್ಟವರೆಗೆ ನಾವು ಇವತ್ತಿನವರೆಗೂ ಬಿಡೋದಿಲ್ಲ. ಇವತ್ತಿನವರೆಗೂ ನಮಗೆ 1% ಮೀಸಲಾತಿ ಕೊಡಲೇಬೇಕು ಸಿದ್ದರಾಮಯ್ಯನವರು. ಇವತ್ತಿಗೆ ನಮ್ಮ 1% ಮೀಸಲಾತಿ ಕೊಡಲಿಲ್ಲ.